हाँ लाल what you have for dinner, sir? ಸೊ ನೈಟ್ ಬಂತು, ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಆ ಕ್ಲಿಪ್ಪಿಂಗ್ಸ್ ಇವತ್ತಿನ ಈ ಗುರುವಾರದ ಡೇ ವ್ಲಾಗಲ್ಲಿ ಹ್ಯಾಡ್ ಮಾಡ್ತೀನಿ. ಸೊ ಬನ್ನಿ ತೋರಿಸ್ತೀನಿ ಒಂದ್ಸತಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಗುರುವಾರದ ಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಮನೇಲೆಲ್ಲನೂ ಕೂಡ ಕೆಲಸ ಆಯಿತು, ಪೂಜೆ ಎಲ್ಲ ಆಯಿತು. ಟೈಮ್ ಬಂದು 10 o'clock. ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ ಇವನೇ ಇವತ್ತಿನ ವ್ಲಾಗ್ ಸ್ಪೆಷಲ್ ಇವನೇ. ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ಅವನು, ಅದಕ್ಕೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ನಾಚಿಕೆ. ಸೊ ಏನಪ್ಪ ಅಂದರೆ ಮನೆಗೆ ಏನಪ್ಪ ಇವತ್ತಿನ ಗುರುವಾರದ ಸ್ಪೆಷಲ್, ನನ್ನ ಮಗನ ಖುಷಿಗೆ ಕಾರಣ ಅಂದರೆ ಒಂದು ನ್ಯೂ ಇನ್ಸ್ಟ್ರೂಮೆಂಟ್ಸು ಮನೆಗೆ ಜಾಯಿನ್ ಆಯಿತು. ಸೊ ಶೇರ್ ಮಾಡ್ತೀನಿ ನಾನು ಎಲ್ಲನೂ ಕೂಡ ನಿಮಗೆ. ಸೊ ನೈಟ್ ಬಂತು, ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಆ ಕ್ಲಿಪ್ಪಿಂಗ್ಸ್ ಇವತ್ತಿನ ಈ ಗುರುವಾರದ ಡೇ ವ್ಲಾಗಲ್ಲಿ ಹ್ಯಾಡ್ ಮಾಡ್ತೀನಿ. ಸೊ ಬನ್ನಿ ತೋರಿಸ್ತೀನಿ ಒಂದ್ಸತಿ. ಒಳಗೆ ಎಲ್ಲನೂ ಇಟ್ಟೆ ಅರೇಂಜ್ ಮಾಡಿದ್ದಾನೆ. ಸೊ ನೀನು ಎಲ್ಲನೂ ಕೂಡ ಸೆಟ್ ಮಾಡ್ಕೊಳ್ಬೇಕು ಅಂದರೆ 1 day ಫುಲ್ಲು ಆಗುತ್ತೆ. ಅದನ್ನು ಫಿಕ್ಸ್ ಮಾಡಿದೆ, ನಾನು ಆ ವ್ಲಾಗ್ನ ನಿಮಗೆ ಶೇರ್ ಮಾಡ್ತೀನಿ. ಬಟ್ ಅವನು ಸೌಂಡ್ ಪ್ರೂಫು ಎಲ್ಲನೂ ಕೂಡ ಚೆಕ್ಕಿಂಗು ಸೆಟ್ ಮಾಡ್ಕೊಳ್ಳೋದು ಎಲ್ಲನೂ ಕೂಡ ಲೇಟ್ ಆಗುತ್ತೆ. ಸೊ ರೂಮೇ ಅವನು ಒಂಥರ. ಇನ್ನೂ ಇದನ್ನೆಲ್ಲನೂ ಕೂಡ ಅರೇಂಜ್ ಮಾಡಬೇಕು. ಸೊ ತೋರಿಸ್ತೀನಿ ನೋಡಿ ಇವಾಗ ಒಂದ್ಸತಿ. ಫೈನಲ್ ಆಗಿ ನೋಡಿ, ಈಗ ರಿಸೀವ್ ಮಾಡ್ಕೊಳ್ಳೋಕ್ಕೆ ಕೆಳಗಡೆ ನನ್ನ ಮಗ ಹೋದ. ನೈಟ್ ಆಗಿದೆ. ನೈಟ್ ಅಂದರೆ ತೀರಾ ನೈಟ್ ಅಲ್ಲ, 7 o'clock ಆ ಥರ ಆಗಿದೆ. ಒಳಗಡೆಯಿಂದ ಅವ್ರು ತೆಕ್ಕೊಡ್ತಾ ಇದ್ದಾರೆ, ಅವನ್ನೇ ಒಬ್ಬನೇ ಒಳಗಡೆ ತಂದು ಇಡ್ತಾ ಇದ್ದಾರೆ. ಹಾಗೆ ನನ್ನ ಚಿಕ್ಕ ಮಗ ಅಮ್ಮ ಎಲ್ಲನೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಬಟ್ ನಾನಿಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ನಮ್ಮ ಮಕ್ಕಳು ಹೋದ್ರೂ ನನ್ನ ಕೈಲಿ ಇಷ್ಟು ತೂಕನ ಹೆಚ್ಚಲ್ಲ, ಬೇಡ ಬೇಡ ಅಂತಾರೆ. ಅವ್ರು ಮುಂಚೆ ಮಾಡ್ತಿರಲಿಲ್ಲ, ಈಗೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ನನ್ನ ಉದ್ದೇಶ ಒಂದೇ, ಎಷ್ಟೇ ವೆಯ್ಟ್ ಇರಲಿ, ಭಾರ ಇರಲಿ, ಅದನ್ನು ಲಿಫ್ಟ್ ಮಾಡೋ ಶಕ್ತಿ ಅವರು ಅದನ್ನು ತಗೊಳ್ಬೇಕು. ಅದನ್ನೆಲ್ಲನೂ ಕೂಡ ಅವರು ಬರೆಸ್ಬೇಕು. ಈ ಥರ ವೆಯ್ಟೇ ಅಲ್ಲ, ಜೀವನದಲ್ಲೂ ಲೈಫಲ್ಲೂ ಅಷ್ಟೇ, ಎಷ್ಟೇ ಭಾರಗಳಿದ್ರೂ ಅದನ್ನು ಸ್ವೀಕರಿಸಿ ಅದನ್ನು ಹೀಲ್ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗೆ ಇರಬೇಕು. ನಂತರ ನಾನು ತುಂಬಾ ಟೈಮ್ ತಗೊಂಡೆ ಇಷ್ಟೊಂದು ಜೀವನದ ಭಾರನ ತಗೊಳ್ಳೋದಕ್ಕೆ. ನಂತರ ಆಗಬಾರ್ದು ಅವರು ಅನ್ನೋದನ್ನು ಈಗಿಂದ ಅಭ್ಯಾಸ ಮಾಡ್ತಾಯಿದ್ದೀನಿ. ಸೊ ಮನೆಗೆ ಒಂದು ಹೊಸ ಇನ್ಸ್ಟ್ರೂಮೆಂಟ್ಸ್ ಆ್ಯಡ್ ಆಗಿರೋದಕ್ಕೆ ನನ್ನ ಮಗನಿಗೆ ತುಂಬಾ ಖುಷಿಯಾಗಿದೆ. ಹಾಗಾಗ್ಬಿಟ್ಟು ಇನ್ಸ್ಟ್ರೂಮೆಂಟ್ಸ್ ಮನೆಗೆ ಬಂದಿದ್ದ ತಕ್ಷಣ ಅವ್ರ ಕ್ಲಾಸಿಂದ ಸರ್ ಫೋನ್ ಮಾಡಿ ಅವನಿಗೆ ವಿಶ್ ಮಾಡ್ತಾಯಿದ್ದಾರೆ. ಸೊ ಅವನಿಗೆ ಖುಷಿ, ಯಾಕಂದರೆ ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದ, ಸ್ಟುಡಿಯೋಲ್ಲಿ ಸ್ಟುಡಿಯೋಲ್ಲೇ ಅವನು ಏನಾದರೂ ಪ್ರಾಕ್ಟೀಸ್ ಎಲ್ಲ ಇದ್ದರೆ ಹೋಗಿ ಸ್ಟುಡಿಯೋಲ್ಲಿ ಮಾಡ್ತಿದ್ದ. ಮಕ್ಕಳಿಗೆ ಕ್ಲಾಸ್ ಮಾಡೋವಾಗ ಕ್ಲಾಸಲ್ಲಿ. ಸೊ ಅವನಿಗೆ ಮನೆಗೇ ಬೇಕು ಈ ಇನ್ಸ್ಟ್ರೂಮೆಂಟ್ಸು ಅನ್ನೋದು ಆಸೆ. ನಮಗೆ ಪೇರೆಂಟ್ಸ್ ಆಗಿ ಹೇಗೆ ಗೊತ್ತಿದ್ದೋ ಕ್ಲಾಸಲ್ಲಿ ಅವ್ರ ಸರ್ಗೂ ಕೂಡ ಹಾಗೆ ಗೊತ್ತಿದೆ. ಯಾಕಂದರೆ ಅವನು 4 years ಬೇಬಿ ಇದ್ದಾಗಿಂದ ಅವನು ಕ್ಲಾಸಿಗೆ ಹೋಗ್ತಿರೋದು. ಚಿಕ್ಕ ಮಗು 4 ವರ್ಷದ ಮಗು ಇದ್ದಾಗಿಂದ ಅವನ್ನ ನಾವು ಜಾಯಿನ್ ಮಾಡಿದ್ದು. ನಮ್ಮ ಮನೆಗೆ ನಾವು ಹೇಗೆ ಅವನ್ನ ಬೆಳವಣಿಗೆನ ನೋಡ್ಕೊಂಡು ಬಂದಿದ್ದೀವೋ ಪೇರೆಂಟ್ಸ್ ಆಗಿ, ಅವ್ರ ಕ್ಲಾಸ್ಗೂ ಅವನು ಅಷ್ಟೇ ಸೀಮಿತ. ಯಾಕಂದರೆ ಚಿಕ್ಕ ಮಗು ಇದ್ದಾಗಿನ ಒಂದೇ ಕ್ಲಾಸಲ್ಲೇ ಅವನು ಒಂದೇ ಮ್ಯೂಸಿಕ್ ಸ್ಕೂಲಲ್ಲೇ ಸ್ಟೂಡೆಂಟ್ ಆಗಿ ನಾವು ಬೇರೆ ಬೇರೆ ಚೇಂಜ್ ಮಾಡಿಲ್ಲ, ಒಂದು ಹತ್ರನೇ ಇರಬೇಕು ಅನ್ನೋದೇ ನಮಗೆ ಇಷ್ಟ ಇತ್ತು. ಸೊ ಅದನ್ನ ಹಾಗೆ ಕಂಟಿನ್ಯೂ ಮಾಡಿಕೊಂಡು ಇಷ್ಟು ವರ್ಷಗಳು ಅವನು ಒಂದೇ ಕ್ಲಾಸಲ್ಲೇ ಇಷ್ಟು ದೊಡ್ಡವನಾಗಿದ್ದಾನೆ. ಅಂದರೆ ಅವನಿಗೆ ಸ್ಟಿಕ್ಸ್ ಹೇಗೆ ಹಿಡ್ಕೊಬೇಕು ಅನ್ನೋ ಒಂದು ಸ್ಟ್ಯಾಂಡ್ ಕೂಡ ಇರಲಿಲ್ಲ. ಅಷ್ಟು ಚಿಕ್ಕ ಮಗು ಇದ್ದಾಗ ನಾವು ಜಾಯಿನ್ ಮಾಡಿದ್ದು. ಸೊ ಹಂಗಾಗ್ಬಿಟ್ಟು ಅವನ ಖುಷಿನೂ ಅವ್ರ ಕ್ಲಾಸ್ಗೆ ಖುಷಿನೇ. ಸೊ ಹಂಗಾಗಿ ಅವನಿಗೆ ಕಾಲ್ ಮಾಡಿ ವಿಶ್ ಮಾಡಿದ್ರು. ಸೊ ಫೈನಲಾಗಿ ಎಲ್ಲನೂ ಕೂಡ ಫಿಟ್ಟಿಂಗ್ ಮಾಡ್ತಾ ಇದ್ದಾನೆ. ನಮ್ಮ ಹೆಲ್ಪು ಕೂಡ ಇರುತ್ತೆ, ಬಟ್ ಅವನಿಗೆ ಹೇಗೆ ಬೇಕೋ ಅದನ್ನು ಅವನೇ ಮಾಡ್ಕೊಬೇಕು. ಒಂದು ನೆಟ್ ಮಿಸ್ಟೇಕ್ ಆದ್ರೂ ಮತ್ತೆ ಅದನ್ನು ಮಾಡೋದು ತುಂಬಾ ಕಷ್ಟ. ಹಂಗಾಗಿ ಅವನಿಗೆ ಬಿಟ್ಟಿದ್ದೀವಿ. ನೋಡಿ ಅವ್ನು ಫಿಟ್ಟಿಂಗ್ ಮಾಡ್ಕೊಳ್ತಾ ಇದ್ದಾನೆ. ಕೆಲವೊಂದು ನೆನಪಾಗ್ತಿದೆ, ಅಮ್ಮನೂ ನೋಡಿದ್ದಾರೆ. ನಮ್ಮ ಮಕ್ಕಳಿಗೆ ತೋರಿಸಿನೇ ನಾವು ಬೆಳೆಸಿರೋದು. ಇವು ಮ್ಯೂಸಿಕ್ನ ಕಲಿಸೋವಾಗ ಅವ್ನು ತುಂಬ ಚಿಕ್ಕ ಮಗು ಇದ್ದ. ಪ್ರೊಬಬ್ಲಿ ಎಷ್ಟು ದೂರ ಇದೆ ಕ್ಲಾಸಿಗೂ ನಮ್ಮ ಮನೆಗೂ ಅಂದರೆ, ಎಷ್ಟೋ ಸತಿ ಹಸ್ಬೆಂಡು ಸಿಟಿಯಿಂದ ಬರೋಕ್ಕಾಗದೆ ಕಾಲ್ ಮಾಡಿ ಹೋಗು ಅಂದಾಗ ಅಷ್ಟು ದೂರ ನಡ್ಕೊಂಡೋಗಿ ಅವನ್ನ ಎತ್ಕೊಂಡು ಬಂದಿರೋದು ಕೂಡ ಉಂಟು.
ಸಿಟಿಯಿಂದ ಹಸ್ಬೆಂಡ್ ಕಾಲ್ ಮಾಡಿ ನೀನು ಕರ್ಕೊಬಂದುಬಿಡು ಅಂತಿದ್ರು. ನಮ್ಮ ಮನೆಗೂ ಕ್ಲಾಸಿಗೂ ಮೋಸ್ಟ್ಲಿ 5-6 ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ, ಒಂದು 4-5 ಕಿಲೋಮೀಟರು. ಒಂದೊಂದು ಸತಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮಗೆ ಗೊತ್ತಿರುತ್ತೆ ನಮ್ಮ ಕಷ್ಟಗಳು. ಕೈಯಲ್ಲಿ ದುಡ್ಡು ಇಲ್ಲದೆ ಇರೋ ಟೈಮೂ ಇರ್ತಿತ್ತು. ಅಕ್ಕಪಕ್ಕ ಇಸ್ಕೊಂಡು ಹೋಗ್ಬಾ ಬಂದು ಕೊಡ್ತೀನಿ ಅಂದಿದ್ದುಂಟು ಹಸ್ಬೆಂಡು. ಬಟ್ ನಾನು ಸ್ವಾಭಿಮಾನ ಆಗ್ಲಿಂದನೂ ಅಷ್ಟೇ ಹ್ಞೂ ಅಂತ ಅವ್ರಿಗೆ ಹೇಳಿ ಅವ್ರು ಸಮಾಧಾನ ಪಡಿಸ್ತಾ ಇದ್ದೆ. ಅವ್ರು ನೆಮ್ಮದಿಯಾಗಿ ಮನೆಗೆ ಬರಬೇಕು. ನಾನು ಚಿಕ್ಕ ಮಗುನ ಕಂಕ್ಳಲ್ಲಿ ಎತ್ಕೊಂಡು ಎಷ್ಟೋ ನಡೆದು ಅವನ್ನ ಬರೋವಾಗ ಒಂದು 5 ರೂಪಾಯಿ ಇಸ್ಗೆ ತಿಂಡಿ ಕೊಡಿಸ್ಕೊಂಡು ತಿನ್ಸ್ಕೊಂಡು ನಡ್ಕೊಂಡು ಬಂದಿದ್ದೀನಿ. ಸೊ ಅದೆಲ್ಲನೂ ನಮ್ಮ ಮಕ್ಕಳಿಗೆ ಗೊತ್ತು. ಸೊ ಅದನ್ನೆಲ್ಲ ನಾವು ಯಾವಾಗೂ ನೆನೆಸ್ಕೊಳ್ತಾ ಇರ್ತಾನೆ. ಈ ತುಂಬ ಜನ ನಮ್ಮನ್ನು ಎದುರುಗೇನೆ ಅಂದಿದ್ದಾರೆ, ನೀವಿರೋದೇ ಬಾಡಿಗೆ ಮನೇಲಿ, 2 ಮಕ್ಕಳನ್ನ ಓದಿಸ್ತಾ ಇದ್ದೀರಾ ಪ್ರೈವೇಟ್ ಸ್ಕೂಲಲ್ಲಿ, ಇಷ್ಟೊಂದೆಲ್ಲ ಕಷ್ಟಪಟ್ಟು ಏನಕ್ಕಿದು ಯೂಸು, ಇದ್ರ ಬದಲು ಏನಾದರೂ ಕ್ರಿಕೆಟ್ಗೋ ಕರಾಟೆಗೋ ಆ ಥರ ಹಾಕಿ ಅಂತ. ಸೊ ಹೌದು, ಅದನ್ನೆಲ್ಲನೂ ಕೂಡ ನಾವು ಅನಿಸ್ಕೊಂಡು ಆ ಥರ ಎಲ್ಲ ನಮಗೆ ಏನು ಅಂತ ನಮಗೆ ಗೊತ್ತು. ಇದು ನಮ್ಮ ಒಂದು ಡ್ರೀಮು, ನಮ್ಮ ಆಸೆನ ನಮ್ಮಲ್ಲಿ ಕಾಣೋಕ್ಕೆ ನಾವು ಆಗಿಲ್ಲ. ನನ್ನ ಹಸ್ಬೆಂಡ್ ಒಂದು ಡ್ರೀಮ್ ಇದು. ಸೊ ನಮ್ಮ ಮಕ್ಕಳಿಗೆ ನಾವು ಕೊಡಬೇಕು ಅಂತ ಅಂದ್ಕೊಂಡು ಆ ಥರ ಮಾತುಗಳನ್ನೆಲ್ಲ ನಾವು ಕೇರ್ ಮಾಡ್ದೇ ಕಲಿಸಿದ ವಿದ್ಯೆ ಇದು. ಸ್ವಲ್ಪ ಟೈಮ್ ಹಿಡಿಯುತ್ತೆ ಅವನು ಸೆಟ್ ಎಲ್ಲ ಮಾಡ್ಕೊಳ್ತಾ ಇದ್ದಾನೆ. ಇದ್ರ ಮಧ್ಯೆ ನಾನು ತುಂಬಾ ಮಾತಾಡೋದಿದೆ, ಎಷ್ಟು ಹೇಳಿದ್ರೂ ಕಡಿಮೆನೇ. ಹಾಗೆ ನಾವು ನಡ್ಕೊಂಡು ಬಂದಂಥ ಕಷ್ಟದ ದಿನಗಳನ್ನ ನೆನಪಿಸ್ಕೊಂಡ್ರೇ ಮುಂದೆ ಹೋಗೋಕ್ಕೆ ಸಾಧ್ಯ. ಅದನ್ನ ಯಾವತ್ತೂ ಮರಿಬಾರ್ದು. ಮಕ್ಳಿಗೂ ಅದನ್ನ ನೆನಪಿಸ್ತಾ ಇರ್ತೀನಿ. ಹಾಗೆ ನಾನು ಮದುವೆ ಆಗಿ ಬಂದಿದ್ದ ತಕ್ಷಣವೇ ನಾವು ಸಪ್ರೇಟ್ ಬೇರೆ ಬಂದಿದ್ದು. ಅಂದರೆ ಅತ್ತೆ ಮನೆಯಿಂದ ಬೇರೆ ಬಂದರೆ ಭಾಗ ಕೊಡ್ತಾರೆ, ಆ ಥರದ್ದೆಲ್ಲ ನನಗೆ ಏನಂತ ಅಂದ್ರೂ ಗೊತ್ತಿಲ್ಲ. ಒಂದು ಸ್ಪೂನಿಂದ ಹಿಡಿದು ಒಂದು ದಾರದ ನೂಲಿಂದ ಹಿಡಿದು ನಮ್ಮ ಕಷ್ಟ ಸ್ವಯಾರ್ಜಿತದ ಕಷ್ಟದಲ್ಲಿ ನಾವು ಸ್ವಂತದಲ್ಲಿ ಮೇಲೆ ಬಂದವರು. ಅದ್ರ ಮಧ್ಯೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ನಮ್ಮ ಕನಸಾದ ಮ್ಯೂಸಿಕ್ಕು, ಸಿಂಗಿಂಗು, ಸಂಗೀತ ಅಂದರೆ ನನ್ನ ಹಸ್ಬೆಂಡ್ನ ಕನಸು. ನಾವು ಮಾಡೋಕ್ಕಾಗಿಲ್ಲ, ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ಅಂತ ಜಾಯಿನ್ ಮಾಡಿದಾಗ ತುಂಬ ಕಷ್ಟ ದಿನಗಳನ್ನ ನೋಡಿದ್ದೀವಿ. ಆ ಟೈಮಲ್ಲಿ ಫೀಸ್ ಕಟ್ಟೋಕ್ಕಾಗದೆ ಅವ್ರಿಗೆ ಕ್ಲಾಸ್ಗೆ ವಾರಾನ್ಗಟ್ಟಲೆ ಕ್ಲಾಸ್ಗೆ ಕಳಿಸ್ದೆ ಮನೇಲಿ ಇಟ್ಕೊಂಡು. ಇದು ನಮ್ಮಂಥವ್ರಿಗೆ ಇದೆಲ್ಲ ಆಗೋದಿಲ್ಲ ಬೇಡ ಅಂತ ಸ್ಕಿಪ್ ಮಾಡಿ. ಅಂಥ ಟೈಮಲ್ಲಿ ಮ್ಯೂಸಿಕ್ ಸ್ಕೂಲಿಂದ ಕಾಲ್ ಬಂದಾಗ ಯಾಕೆ ಕ್ಲಾಸಿಗೆ ಕಳಿಸ್ತಿಲ್ಲ ನೀವು ಅಂತ ಹೇಳಿದಾಗ, ಇಲ್ಲ ಬೇಡ ನಾವು ಸ್ಕಿಪ್ ಮಾಡ್ತೀವಿ, ಬೇರೆ ಕಡೆ ಜಾಯಿನ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಸುಳ್ಳು ಹೇಳ್ತಿದ್ವಿ. ಇಲ್ಲ ಕಳಿಸಿ, ಕ್ಲಾಸ್ನ ಸ್ಕಿಪ್ ಮಾಡಬೇಡಿ, ಕ್ಲಾಸ್ಗೆ ಬರ್ತಾ ಇರಲಿ. ನೀವು ಫೀಸ್ ಏನಾದರೂ ನಿಮಗೆ ಕಟ್ಟಕ್ಕೆ ತೊಂದರೆ ಆಗ್ತಿದೆ ಅಂದರೆ ಇನ್ಸ್ಟಾಲ್ಮೆಂಟ್ ಕೊಡ್ತೀವಿ, ನಿಧಾನಕ್ಕೆ ಕಟ್ಟಿ, ನಾವೇ ನಿಮಗೆ ಫೋರ್ಸ್ ಮಾಡ್ತಿಲ್ಲ ಅಂದಿದ್ದ ದಿನಗಳೆಲ್ಲನೂ ಇದೆ. ಖಂಡಿತ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆ ಟೈಮಲ್ಲಿ. ಅದನ್ನೆಲ್ಲನೂ ಕೂಡ ನಮ್ಮ ಮಕ್ಕಳಿಗೆ ನಾನು ಈಗಲೂ ನೆನಪಿಸ್ತಾ ಇರ್ತೀನಿ. ಯಾಕಂದರೆ ಸ್ಪೇಸ್ ಕಮ್ಮಿ ಇದೆ, ನಂಗೆ ದೂರದಿಂದ ತೋರ್ಸೋಕ್ಕಾಗ್ತಿಲ್ಲ. ಪೂಜೆ ಎಲ್ಲ ಆಯಿತು. ಅವನಿಗೋಸ್ಕರ ಅಂತ ಸ್ವೀಟು ಬ್ರೇಕ್ಫಾಸ್ಟ್ ಏನು ಮಾಡಿದ್ದೀನಿ ಅಂತಲೂ ಕೂಡ ಶೇರ್ ಮಾಡ್ತೀನಿ. ಇವತ್ತಿನ ಡೇ ಪೂರ್ತಿ ವ್ಲಾಗ್ ಹೇಗಿರುತ್ತೆ ಅಂತ ಮಿಸ್ ಮಾಡಿದೆ ನೋಡಿ. ಇವತ್ತು ಅವನಿಗೆ ಇಷ್ಟ ಆಗಿರೋ ತಿಂಡಿನ ಮಾಡಿದ್ದೀನಿ. ಏನಪ್ಪ ಅಂದರೆ ಅವಲಕ್ಕಿ ಚಿತ್ರಾನ್ನ ಅಂದರೆ ಅವನಿಗೆ ತುಂಬಾ ಇಷ್ಟ. ಅವಲಕ್ಕಿ ಚಿತ್ರಾನ್ನ ಹಾಗೆ ಗುಲಾಬ್ ಜಾಮ್ ಮಾಡಿದ್ದೀನಿ. ಸೊ ಗುಲಾಬ್ ಜಾಮೂನ್ ಮನೇಲಿ ಎಲ್ಲರಿಗೂ ಸ್ವೀಟ್ ಇಷ್ಟನೇ. ಸೊ ಇವತ್ತಿನ ತಿಂಡಿ ಅವನ ಇಷ್ಟದ ತಿಂಡಿ. ಡೇ ಪೂರ್ತಿ ವ್ಲಾಗ್ನ ಶೇರ್ ಮಾಡ್ತೀನಿ, ಮಿಸ್ ಮಾಡಿದೆ ನೋಡಿ. ಹಾಗೆ ಪೂಜೆ ಕೂಡ ಎಲ್ಲ ಆಗಿದೆ. ಸೊ ನೋಡಿ, ಗುರುವಾರದಲ್ಲಿ ಪೂಜೆ ಎಲ್ಲನೂ ಕೂಡ ಮನೇಲಿ ಈ ಥರ ಆಗಿದೆ. ಪೂಜೆ ಎಲ್ಲ ಆದಮೇಲೆ ಟಿಫನ್ ಮಾಡಿ ಅವನು ಟೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ, ಮ್ಯೂಸಿಕ್ ಯಾವ ಥರ ಬರುತ್ತೆ ಅಂದ್ಬಿಟ್ಟು ಕ್ಲಾತ್ ಎಲ್ಲ ಹಾಕ್ಕೊಂಡು ಸೌಂಡ್ ಚೆಕ್ ಮಾಡ್ಕೊಳ್ತಾ ಇದ್ದಾನೆ. ಈಗ ಅಂದ್ಕೊಳ್ತಾ ಇದ್ದೀನಿ ಈ ವಾಯ್ಸ್ ಓವರ್ ಕೊಡುವಾಗ ನೆಕ್ಸ್ಟ್ ಬರೋವಂಥ ಒಂದು ವ್ಲಾಗಲ್ಲಿ ಅವನ್ನ ಮುಂದೆ ಕೂರಿಸ್ಕೊಂಡೆ ಅವನ ಮ್ಯೂಸಿಕ್ ಜರ್ನಿ ಬಗ್ಗೆ ಒಂದು ಲೈವ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಲೈವ್ ಆಗಲಿ ವ್ಲಾಗ್ ಆಗಲಿ ಅವನ ಜೊತೆಯಲ್ಲೇ ಕೂರಿಸ್ಕೊಂಡು ಇದ್ರ ಬಗ್ಗೆ ಡೀಟೇಲಾಗಿ ಒಂದು ಸಪ್ರೇಟ್ ವ್ಲಾಗ್ ಮಾಡಿ ಖಂಡಿತ ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಏನು ಮಾಡ್ತಾ ಇರೋದು? ಸೌತೆ ವೆಜಿಟೇಬಲ್ಲು ಅಲ್ಲ, ನೂನೆ ಕ್ಯಾರೆಟು ಫಸ್ಟ್ ಇಕ್ಕದ ಆಯಿಲ್ ಫ್ರೈ ಸೇಸ್ಕೊಳ್ಳ. ಯಾವುದು ಕ್ಯಾರೆಟಾ? ಪೋನಿ ಇದು ಕಡ್ಕೊ ವಾಶ್ చేసుకుంటావా? ಬೆಂಡೆಕಾಯಿ ಅಷ್ಟೇ. ಮಧ್ಯಾಹ್ನ ಲಂಚೆಲ್ಲ ಮುಗಿಸಿ ಸಂಜೆ ಕಾಫಿ ಕುಡಿಯೋವಾಗ ನೆನಪಾಯಿತು ಒಳ್ಳೆ ಬೆಸ್ಟ್ ಸ್ನ್ಯಾಕ್ಸ್ ಮಾಡೋಣ ಅಂತ. ಇವತ್ತಿನ ಸ್ನ್ಯಾಕ್ಸ್ ಏನಪ್ಪ ಅಂದರೆ ನಿಪ್ಪಟ್ಟು ಮಾಡ್ತಾಯಿದ್ದೀನಿ ನೋಡಿ. ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಆರಕ್ಕಿಟ್ಟಿದ್ದೀನಿ. ಬನ್ನಿ
ಇನ್ನು ಸಮ್ಮರ್ ಮುಗೀತು, ಚಳಿ ಸ್ಟಾರ್ಟ್ ಆಗ್ತಾ ಇದೆ, ಬಾಯಿ ಸುಮ್ಮನೆ ಇರಲ್ಲ. ಸಂಜೆ ಟೈಮ್ ಕಾಫಿ ಟೀ ಜೊತೆಗೆ ಒಂದು ಬೆಸ್ಟ್ ಸ್ನ್ಯಾಕ್ಸ್ ಮಾಡೋಣ ಅಂತ ನಿಪ್ಪಟ್ಟು ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ ಥರ ಮಾಡ್ತೀನಿ, ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಅಕ್ಕಿ ಹಿಟ್ಟು ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಯಾವಾಗೂ ಅಕ್ಕಿ ಹಿಟ್ಟಿದ್ದೇ ಇರುತ್ತೆ. ಅಕ್ಕಿ ಹಿಟ್ಟು ಒಂದು ದೊಡ್ಡ ಕಪ್ಪಲ್ಲಿ ತೊಗೊಂಡು 1/4 ಭಾಗದಷ್ಟು ಕಡಲೆ ಹಿಟ್ಟು, ಹಾಗೆ ಇದು ಒಣಮೆಣ್ಸಿನ್ಕಾಯಿ ತರಿಯಾಗಿ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ, ಸ್ವಲ್ಪ ಖಾರ ಚೆನ್ನಾಗಿರುತ್ತೆ ಖಾರ ಇದ್ದರೆ. ಕಡಲೆಪಪ್ಪು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಪುಡಿನ. ಹಾಗೆ ಕಡಲೆ ಬೀಜನ ಹುರ್ಕೊಂಡು ಚೆನ್ನಾಗೆ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಕೂಡ ತರಿಯಾಗಿ ಪುಡಿ ಮಾಡಿಕೊಂಡು, ಹಾಗೆ 2 ಸ್ಪೂನಷ್ಟು ಜೀರಿಗೆ, ಬಿಳಿ ಎಳ್ಳನ್ನು ಹುರ್ಕೊಂಡು ಬಿಳಿ ಎಳ್ಳು, 2 ಚಿಟಿಕೆಯಷ್ಟು ಚಿಲ್ಲಿ ಪೌಡರು, 1 ಚಿಟಿಕೆಯಷ್ಟು ಅರಿಶಿನ, ಲಿಟ್ಟಲ್ ಬಿಟ್ಟು ಚಿಟಿಕೆಯಷ್ಟು ಸೋಡಾ ಸ್ಕಿಪ್ ಮಾಡ್ಕೊಳ್ಳಿ ಬೇಡ ಅಂದರೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು, ಕರಿಬೇವು, ಇಂಗು ಇದ್ದರೆ ಸ್ವಲ್ಪ ಇಂಗು ಹಾಕ್ಕೊಳ್ಳಿ. ನಾನು ಇಂಗು ಇಲ್ಲ ಮನೇಲಿ ಖಾಲಿ ಆಗಿದೆ, ಹಾಕಿಲ್ಲ. ಕರಿಬೇವು, ಕೊತ್ತಂಬರಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಪುಡಿನ ರೆಡಿ ಮಾಡಿ ಇಟ್ಕೊಳ್ಬೋದು. ನೋಡಿ, ಬಿಸಿ ಎಣ್ಣೆನ ಕಾಯಿಸಿಟ್ಟಿದ್ನಲ್ಲ, ಎಣ್ಣೆನೂ ಕೂಡ ಎಣ್ಣೆ ಹಾಕಿದ ವಿಡಿಯೋ ಮಾಡ್ಕೊಂಡಿಲ್ಲ. ಎಣ್ಣೆ ಹಾಕಿದ್ಮೇಲೆ ಕೈ ಇಡಬೇಡಿ, ಬಿಸಿ ಇರುತ್ತೆ. ನೀಟಾಗಿ ಒಂದು ಸತಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಪುಡಿನ ರೆಡಿ ಮಾಡಿ ಇಟ್ಕೊಂಡ್ರು ಫ್ರಿಜ್ಜಲ್ಲಿ ಇರುತ್ತೆ, ಒಂದು ಟೈಟಾಗಿ ಕವರಲ್ಲಿ ಗಟ್ಟಿಯಾಗಿ ಹಂಗೆ ನಾಟ್ ಮಾಡಿ ಇಟ್ಕೊಬೋದು. ಬಟ್ ನೀವು ಪುಡಿನ ಎತ್ತಿಟ್ಕೊಳ್ಳೋಂಗಿದ್ರೆ ಕೊತ್ತಂಬರಿ ಕರಿಬೇವು ಹಾಕಬೇಡಿ. ಇನ್ನೆಲ್ಲ ಪದಾರ್ಥ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡು, ನಿಮಗೆ ಯಾವಾಗ ಬೇಕು ಅನಿಸುತ್ತೋ ಆವಾಗ ಸ್ವಲ್ಪ ಎಣ್ಣೆ ಕಾಯಿಸಿ ಹಾಕ್ಕೊಂಡು ಉಗುರು ಬೆಚ್ಚಗಿನ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ನಿಪ್ಪಟ್ಟನ್ನ ಮಾಡ್ಕೊಳ್ಬೋದು. ನಾನಿಲ್ಲಿ ಇವಾಗ ಒಂದೇ ಸತಿ ಒಂದು ವೀಕ್ಗೆ ಆಗೋಷ್ಟು ಮಾಡಿ ಇಟ್ಕೊಳ್ಬಿಡ್ತಾ ಇದ್ದೀನಿ. ಟೈಮ್ ಇದೆ ನೋಡಿ. ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ, ಈಗ ನಾವು ಏನೆಲ್ಲ ಮಸಾಲಾಸ್ ಹಾಕಿದ್ದೀವಿ, ಉಪ್ಪು ಖಾರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಣ್ಣೆ ಬಿದ್ದಿರುತ್ತೆ ಅಲ್ವಾ, ಅದು ಅಲ್ಲಲ್ಲೇ ಉಂಡೆ ಕಟ್ಟಬಾರ್ದು ಅಂತ ನೀಟಾಗಿ ಕೈಯಲ್ಲಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು, ಈಗ ಸ್ವಲ್ಪ ನೀರು ಜಾಸ್ತಿನೂ ಬಿಸಿ ಇರಬಾರ್ದು, ಲೈಟಾಗಿ ವಾಮ್ ವಾಟರ್ ಅಂತಾರಲ್ವ, ಉಗುರು ಬೆಚ್ಚಗಿನ ನೀರು ಹಾಕ್ಕೊಂಡು, ತೀರಾ ಗಟ್ಟಿನೂ ಅಲ್ಲ ತೀರಾ ತೆಳ್ಳಗೂ ಅಲ್ಲ, ಮೀಡಿಯಮ್ ಆಗಿ. ಈಗ ನಾವು ಅಕ್ಕಿ ರೊಟ್ಟಿಗೆಲ್ಲ ಯಾವ ಅದಕ್ಕೆ ಕಲಿಸ್ತೀವಿ, ಕೆಲವರು ಇದು ಕಡಲೆ ಹಿಟ್ಟಿಂದು ಇದು ಮಾಡ್ತಾರೆ, ರೊಟ್ಟಿ ಮಾಡ್ತಾರೆ, ಆ ಥರ ಆ ಸಾಫ್ಟ್ನೆಸ್ಸಾಗಿ ಇರಬೇಕು. ಲೈಟಾಗೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಸಾಫ್ಟಾಗೆ ಕಲಸಿ ಒಂದು 5 ಮಿನಿಟ್ಸು ಒಂದು ತೇವದ ಕರ್ಚಿಪ್ ಏನಾದರೂ ಅದ್ರ ಮೇಲೆ ಹಾಕ್ಬಿಟ್ಟು ಬಿಡಿ. ಇಲ್ಲಾಂದರೆ ಕಲಸಿದ ತಕ್ಷಣ ಡೈರೆಕ್ಟಾಗೆ ನೀವು ಉಂಡೆ ಮಾಡ್ಕೊಂಡು ನಿಪ್ಪಟ್ಟು ಮಾಡ್ಕೊಳ್ಬೋದು. ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ ನಮ್ಮ ಮನೆಯಲ್ಲಿ. ನನ್ನ ಮಗ ನಾನು ಮಿಕ್ಸ್ ಮಾಡ್ತೀನಿ ಅಂತ ಬಂದಿದ್ದಾನೆ ಹಿಟ್ಟು ಕಲಸೋಕ್ಕೆ, ಚಿಕ್ಕವನು. ಸೊ ಅವ್ನು ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾನೆ ಹಿಟ್ಟನ್ನು. ಇದರಲ್ಲೆಲ್ಲ ಒಬ್ಬರ ಕೈ ಇದ್ರೇ ಚೆನ್ನಾಗಿರುತ್ತೆ. ಇಬ್ಬರು ಮಾಡಿದ್ರೆ ಅಳತೆ ಮಿಸ್ ಆದರೆ ಮತ್ತೆ ಅದನ್ನು ಸರಿ ಮಾಡ್ಕೊಳ್ಳೋದು ಕಷ್ಟ. ಸೊ ನೀರನ್ನ ನಾನು ಹಾಕ್ತಾಯಿದ್ದೀನಿ, ಅವನು ಮಿಕ್ಸ್ ಮಾಡ್ತಾ ಇದ್ದಾನೆ. ಈ ನಿಪ್ಪಟ್ಟಿನ ರೆಸಿಪಿ ತುಂಬಾ ಈಸಿ, ಎಲ್ಲ ಇಂಗ್ರೀಡಿಯೆಂಟ್ಸು ಮನೆಯಲ್ಲೇ ಇರುತ್ತೆ. ಅಂಗಡಿಯಲ್ಲಿ ತಂದು ತಿನ್ನೋದಕ್ಕೂ ನಾವೇ ಸ್ವಂತವಾಗಿ ಮಾಡ್ಕೊಂಡು ತಿನ್ನೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಟೇಸ್ಟ್ ವೈಸು. ಒಂದು ಸತಿ ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಮಾಡಿ. ಬನ್ನಿ, ಈಗ ಕಲಸಿ ಇಟ್ಕೊಂಡಿದ್ದೆ. ಈಗ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜು ಉಂಡೆನ ತೊಗೊಳ್ಳಿ. ನಿಮಗೆ ತೋರ್ಸೋಕ್ಕೆ ಅಂತ ಸ್ವಲ್ಪ ದೊಡ್ಡ ಸೈಜನ್ನೇ ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಭಾಗ ತೊಗೊಳ್ಳಿ ಸಾಕು. ಕೆಳಗೊಂದು ಕವರ್ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಮೇಲೆ ಒಂದು ಇಟ್ಕೊಂಡು ಸಮವಾಗಿರುವಂಥ ಒಂದು ಪ್ಲೇಟ್ನ ತೊಗೊಂಡು ಪ್ರೆಸ್ ಮಾಡ್ಕೊಳ್ಳಿ. ಕೈಯಲ್ಲಿ ಮಾಡೋಕ್ಕೋದ್ರೆ ಚೆನ್ನಾಗಿ ಬರೋದಿಲ್ಲ, ಪ್ಲೇಟಲ್ಲಿ ಪ್ರೆಸ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಸೊ ಇಲ್ಲ ನಿಮ್ಮ ಮನೇಲಿ ಪ್ರೆಸ್ಸಿಂಗ್ ಮಿಷಿನ್ ಬರುತ್ತಲ್ವ, ಅದಿದೆ ಅಂದರೆ ಇನ್ನೂ ಬೆಸ್ಟು. ಪ್ರೆಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಕಾಯಕ್ಕಿಡಿ. ಸೊ ಅಮ್ಮ ನನಗೆ ಹೆಲ್ಪ್ ಮಾಡ್ತಾರೆ. ಈಗ ದೊಡ್ಡ ಬಾಣಲಿ ಇಟ್ಟು ಅಮ್ಮ ನಾನು ಇಬ್ಬರು ನಿಂತ್ಕೊಂಡು ಮಾಡಬೇಕು. ವ್ಲಾಗಿಗೆ ನಿಮಗೆ ತೋರ್ಸೋಕ್ಕೆ ಅಂತ ನಾನೀಗ ತೋರಿಸ್ತಾ ಇದ್ದೀನಿ. ನೋಡಿ, ನಿಪ್ಪಟ್ಟು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಇಟ್ಕೊಂಡು ಎಣ್ಣೆಯಲ್ಲಿ ಕರ್ಕೊಂಡ್ರೆ ಒಂದು ಪೂರಿ ಬಂದಂಗೆ ಬರ್ತಾಯಿದೆ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಈ ರೆಸಿಪಿನ ಒಬ್ಬರು ಲಿಂಗಾಯಟ್ಸ್ ಅವ್ರ ಹತ್ರ ಕಲ್ತಿದ್ದು ನಾನು. ಸೊ ಅವ್ರು ನಮಗೆ ಮಾಡಿ ಕೊಟ್ಟಾಗ ತುಂಬ ಇಷ್ಟ ಆಗಿ ಟೇಸ್ಟು ಕೇಳಿ ನಾನು ಇದನ್ನು ಕಲ್ತಿದ್ದು. ಸೊ ಅವರು ಪೌಡ್ರನ್ನೇ ನನಗೆ ಕಳಿಸಿದ್ರು ತುಂಬ ಇಷ್ಟಪಟ್ಟಿದ್ದಕ್ಕೆ. ಮತ್ತು ನಾನು ಅದು ಬೇಡ ನನಗೆ ಕಲಿಸಿ ಅಂತ ಕೇಳಿ ನಾನು ತಿಳ್ಕೊಂಡು ಅವ್ರ ಹತ್ರ ಕಲಿಸ್ಕೊಂಡಿದ್ದೆ ಪ್ರೊಸೀಜರ್ ಎಲ್ಲ ಯಾವ ಥರ ಅಂತ. ಸೊ ತುಂಬ ಈಸಿ, ಟೇಸ್ಟ್ ವೈಸ್ ಬಂದರೆ ತುಂಬಾ ಬೆಸ್ಟು. ಸೊ ನೀವು ಕೂಡ ಒಂದು ಸತಿ ಎಲ್ಲರೂ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಸ್ವಲ್ಪ ಮೀಡಿಯಮ್, ತುಂಬ ತೆಳ್ಳಗೂ ಬೇಡ ತುಂಬ ಮಂದಕ್ಕೂ ಬೇಡ, ಮೀಡಿಯಮಾಗಿ ತಟ್ಕೊಳ್ಳಿ. ತುಂಬ ಹತ್ರದಿಂದ ನೋಡಿಸ್ತೀನಿ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನಮ್ಮ ಮನೆಯ ಬಿಸಿ ಬಿಸಿ ನಿಪ್ಪಟ್ಟು ಈ ಥರ ರೆಡಿಯಾಗಿದೆ. ಸೊ ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ನೆಕ್ಸ್ಟ್ ಈ ಥರ ಸ್ನ್ಯಾಕ್ಸು ವ್ಲಾಗ್ಸ್, ಯಾವ ಸ್ನ್ಯಾಕ್ಸ್ ಬೇಕು ಅಂತ ಡಿಫ್ರೆಂಟಾಗಿ ನನಗೆ ಕಮೆಂಟ್ ಮಾಡಿ. ಸೊ ಟ್ರೈ ಮಾಡ್ತೀನಿ ಮಾಡೋಕ್ಕೆ ನಾನು. ಇವತ್ತಿನ ನಮ್ಮ ಮನೆಯ ನೈಟ್ ಡಿನ್ನರ್ ಅಡುಗೆ ಏನಂತ ನಿಮಗೆ ಶೇರ್ ಮಾಡ್ತೀನಿ ಬನ್ನಿ. ಇಲ್ಲಿ ಅಡುಗೆ ಇಲ್ಲ, ಟಿಫನ್ನು
ಅಮ್ಮ ಬೇಳೆ ಸಾರು ಮಾಡ್ತೀನಿ ಅಂತ ಹೇಳಿದ್ರು. ಅದೇ ಬೇಳೆ ತರಕಾರಿ ಎಲ್ಲ ಹಾಕಿ ಬೇಳೆ ಸಾರು ಅಲ್ಲದೆ ಬಿಸಿಬೇಳೆ ಬಾತ್ ಮಾಡು ಮಮ್ಮಿ, ಕಲಿಸ್ಕೊಂಡು ತಿನ್ನೋದಾದರೂ ತಪ್ಪುತ್ತೆ, ಇದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಕೇಳಿ ಮಾಡಿಸ್ಕೊಂಡೆ. ಅಮ್ಮ ನಾನು ಹೇಳ್ದಾಗೆ ಬಿಸಿಬೇಳೆ ಬಾತ್ ಮಾಡಿದರೆ ಧಾರಾಳವಾಗಿ ತುಪ್ಪ ಖಾರ ಬುಂದಿ ಹಾಕ್ಕೊಂಡು ಚೆನ್ನಾಗಿ ಹೊಟ್ಟೆ ತುಂಬ ಬಿಸಿಬೇಳೆ ಬಾತನ್ನ ತಿಂದು ಇವತ್ತಿನ ನೈಟ್ ಡಿನ್ನರ್ ಮುಗಿಸಿ ನಿದ್ದೆ ಮಾಡೋಣ ಅಂದರೆ ನನ್ನ ಮಗ ಎಷ್ಟು ಸೈಲೆಂಟಾಗಿ ಸಾಂಗ್ಸ್ ಇಟ್ಕೊಂಡು ತುಂಬ ಸೈಲೆಂಟಾಗೆ ಪಾಪ ಪ್ರಾಕ್ಟೀಸ್ ಮಾಡ್ತಾಯಿದ್ದಾನೆ. ಬೆಳಗ್ಗೆ ಮಾಡ್ಕೊಳ್ಳಿ ಅಂತಂದರೆ ಇಲ್ಲ, ನಾನು ಎರಡೆರಡು ಸಾಂಗ್ ಇದೆ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಅವನು ಸಾಂಗ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾನೆ. ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ಡ್ರಮ್ ಸೆಟ್ ಎಲ್ಲನೂ ಕೂಡ ಶಿಫ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಮನೆ ಎಲ್ಲ ಚೇಂಜ್ ಮಾಡೋಣ ಅಂತ ಒಂದು ರೌಂಡ್ ಚೇಂಜ್ ಮಾಡ್ತೀನಿ. ಸೊ ಆ ವ್ಲಾಗು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಖಂಡಿತ ಮಿಸ್ ಮಾಡಿದೆ ನೋಡಿ. ಹಾಗೆ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್. ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್, ಸಿ ಇನ್ ಮೈ ನೆಕ್ಸ್ಟ್ ವ್ಲಾಗ್.